ಬೆನ್ನಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಈಶ್ವರಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಈಶ್ವರಪ್ಪ ಈ ವಿಚಾರವನ್ನ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ವಿಧಾನಸಭಾ ಚುನಾವಣೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಆ ನಂತರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಕೆ.ಸಿ. ಈಶ್ವರಪ್ಪ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಮಿಂಚಿನ ಸಂಚಲನ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸರ್, ಈಗ ಇಂದು ಬಿಜೆಪಿ ಸಂಪೂರ್ಣವಾಗಿ ದೆಹಲಿಗೆ ಬಿಜೆಪಿಯ ಎಲ್ಲ ನಾಯಕರು ಕೂಡ ಬಂದಿದ್ದರು. ಏನೆಲ್ಲ ಚರ್ಚೆಗಳು? ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಬೆಳೀತಾ ಇರೋಂಥ ಸಂದರ್ಭದಲ್ಲಿ ನೋಡಿ, ಲೆಕ್ಕ ಹಾಕಿ, ಕರ್ನಾಟಕ ರಾಜ್ಯದ ಎಲ್ಲ MLAಗಳು ಅರ್ಧಕ್ಕಿಂತ ಹೆಚ್ಚಿಗೆ BJPಯವರು ಕಾಂಗ್ರೆಸ್ ಸೇರ್ತಾರೆ ಅಂತ DK ಶಿವಕುಮಾರ್ ಸಿದ್ದರಾಮಯ್ಯನವರು ಹೇಳ್ತಾಯಿದ್ರು. ಇವತ್ತು ಅವ್ರ ಪರಿಸ್ಥಿತಿ ಏನು ಬಂದಿದೆ? ಇಡೀ ದೇಶದಲ್ಲಿಂಥ ಕಾಂಗ್ರೆಸ್ನಲ್ಲಿ ಅನೇಕ ವರ್ಷಗಳಿಂದ ಮುಖ್ಯಮಂತ್ರಿಗಳಾದಂಥವ್ರು ಭಾರತೀಯ ಜನತಾ ಪಾರ್ಟಿ ಬಂದು ಸೇರ್ತಾ ಇದ್ದಾರೆ. ಇದರ ಅರ್ಥ ಏನು? ಭವಿಷ್ಯ BJP ಮಾತ್ರ ಇದೆ, ಇನ್ಯಾವ ಪಕ್ಷಕ್ಕೂ ಇಲ್ಲ ಅನ್ನೋದನ್ನು ಕಮಲನಾಥ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಬರ್ತಾ ಇರೋದಕ್ಕಿಂತನೂ ಕರ್ನಾಟಕ ರಾಜ್ಯದ ಜನಕ್ಕೆ ಮತ್ತೆ BJP ಕರ್ನಾಟಕ ರಾಜ್ಯ ತರಬೇಕು ಅನ್ನೋದಕ್ಕೆ ಈ 28 ಕ್ಷೇತ್ರ ನಾವು ಗೆಲ್ತೇವೆ. ಇದು ಮುಗಿತಿದ್ದಂಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಪೂರ್ಣ ಅಧಿಕಾರಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಸರ್ಕಾರ ಬಿದ್ದೋಗುತ್ತೆ. ಚುನಾವಣೆ ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಾರೆ BJP ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಈ ಬಾರಿ ದಕ್ಷಿಣ ಭಾರತಕ್ಕೆ BJP ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಎನ್ನುವಂಥದ್ದು. ಹೆಚ್ಚು ಒತ್ತು ಕೊಡ್ತಾ ಇದೆ ಅನ್ನೋಂಥ ಪ್ರಶ್ನೆ ಇಲ್ಲ, ಇಡೀ ದೇಶಕ್ಕೆ ಒತ್ತು ಕೊಡ್ತಾ ಇದ್ದೀವಿ ನಾವು. ಅದೊಂದು ರಾಜ್ಯ ಇದೊಂದು ರಾಜ್ಯಕ್ಕೆ ಅಂತೆಲ್ಲ ದಕ್ಷಿಣ ಭಾರತ ಅನ್ನೋಂತಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಪಕ್ಷದ ಸಂಘಟನೆ ಬೆಳೀತಾ ಎಲ್ಲ ಕಡೆಯೂ ಕೂಡ ರಾಷ್ಟ್ರೀಯ ವಿಚಾರ, ಹಿಂದುತ್ವದ ವಿಚಾರ ಇಡೀ ದೇಶದಲ್ಲಿ ಹೆಂಗಾಗ್ತದೆ, ದಕ್ಷಿಣ ಭಾರತದಲ್ಲೂ ಅದೇ ರೀತಿ ರಾಷ್ಟ್ರೀಯ ವಿಚಾರಗಳಿಗೆ, ಹಿಂದುತ್ವದ ವಿಚಾರಗಳಿಗೆ ಹೆಚ್ಚು ಒತ್ತನ್ನು ದೇಶ ಜನ ಕೊಟ್ಟಂಗೆ ದಕ್ಷಿಣ ಭಾರತದಲ್ಲೂ ಕೊಡ್ತಾ ಇದ್ದಾರೆ. ಆ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಸೀಟ್ ಬರುತ್ತೆ ಅಂತ. ಸರ್, ಈ ಬಾರಿ ಒಂದಷ್ಟು ಹಾಲಿ ಸಂಸದರಿಗೆ ಕೋಕ್ ಕೊಡ್ತಾರೆ ಎನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ಸರ್, ಯಾರಿಗೆ ಸೀಟ್ ಕೊಡ್ತಾರೆ, ಯಾರಿಗೆ ಸೀಟ್ ಕೊಡಲ್ಲ, ಅದು ಕೇಂದ್ರ ನಾಯಕತ್ವಕ್ಕೆ ಬಿಟ್ಟಿದ್ದು. ಆ ವಿಚಾರದಲ್ಲಿ ನಾವು ತಲೆ ಕೆಡಿಸ್ಕೊಳಲ್ಲ. ನಾವು ಯಾರಿಗೇ ಸೀಟ್ ಕೊಡಲಿ, ನಮ್ಮ ರಾಜ್ಯದಲ್ಲಂತೂ 28ಕ್ಕೆ 28 ಸೀಟ್ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ನಾವು ಆ ಸೀಟು ಈ ಸೀಟನ್ನು ಕೊಡಲ್ಲ. ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೋ ಅವರೆಲ್ಲರೂ ಗೆಲ್ಲಿಸ್ಬೇಕು ಅಂತ ಕಾರ್ಯಕರ್ತರು ತೀರ್ಮಾನ ಮಾಡಿದ್ದಾರೆ. ಜನರು ಕೂಡ ಓಟನ್ನು ಪಕ್ಷದ ಅಭ್ಯರ್ಥಿ ಕೊಡ್ತಾರೆ ವಿನಃ ಯಾವುದೇ ವ್ಯಕ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಕೊಡಲ್ಲ. ಇದಿಷ್ಟು ಈಶ್ವರಪ್ಪನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.